Hello everyone, welcome back to my YouTube channel Maths with Mueen. ಇವತ್ತು ಕನ್ಸ್ಟ್ರಕ್ಷನ್ ಲೆಸನ್ ಇದು ಎಕ್ಸಸೈಸ್ 6.1 ನಾಲ್ಕನೇ ಕ್ವಶನ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. Question number 4. Construct an isosceles triangle whose base is 8 cm and altitude 4 cm. Then another triangle whose sides are 1/2 times the corresponding sides of an isosceles triangle. So ಈ ಕ್ವಶನ್ ಅಲ್ಲಿ ನಾವು ಒಂದು ಐಸೋಸೆಲಸ್ ಟ್ರಯಾಂಗಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಯು ನೋ ದಟ್ ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ಎರಡು ಸೈಡ್ ಅದ್ರದ್ದು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಅದ್ರ ಬೇಸ್ ಎಷ್ಟು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡ್ತೀವಿ 8 ಸೆಂಟಿಮೀಟರ್ ಬೇಸನ್ನು ಡ್ರಾ ಮಾಡ್ಕೋತೀವಿ. ಸೊ ಸ್ಕೇಲ್ ಇಲ್ಲಿದೆ, ಇಲ್ಲಿಂದ 8 ಸೆಂಟಿಮೀಟರ್ ಬೇಸನ್ನು ಡ್ರಾ ಮಾಡ್ಕೋತೀವಿ. ಗಿವ್ ಇಟ್ ಆಸ್ ನೇಮ್ BC 8 ಸೆಂಟಿಮೀಟರ್. ಇದಾದಮೇಲೆ ಏನು ಮಾಡಬೇಕು, ಒಂದು ಆಲ್ಟಿಟ್ಯೂಡ್ ಆಫ್ 4 ಸೆಂಟಿಮೀಟರ್. ಈಗ ಇದ್ರದ್ದು ಆಲ್ಟಿಟ್ಯೂಡ್ ಎಷ್ಟಿದೆ 4 ಸೆಂಟಿಮೀಟರ್ ಇದೆ. ಸೊ ಈಗ ಆಲ್ಟಿಟ್ಯೂಡ್ ಡ್ರಾ ಮಾಡಬೇಕಂದ್ರೆ ನಾವು ಫಸ್ಟ್ ಏನು ಮಾಡಬೇಕು, ಈ ಲೈನ್ ಸೆಗ್ಮೆಂಟ್ ಇದು ಬೈಸೆಕ್ಟಿಂಗ್ ಪಾಯಿಂಟನ್ನು ಕಂಡುಹಿಡಿಬೇಕು. ಸೊ ಆ ಆಲ್ಟಿಟ್ಯೂಡ್ ಡ್ರಾ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಫಸ್ಟ್ ವಿಲ್ ಟೇಕ್ ಮೋರ್ ದೆನ್ ಹಾಫ್. ಈ ಲೈನ್ ಇದು ಮೋರ್ ದೆನ್ ಹಾಫ್ ತೊಗೊಂಡು ಏನು ಮಾಡ್ತೀವಿ, ಮೇಲೆ ಒಂದು ಆರ್ಕ್ ಹಾಕ್ತೀವಿ, ಇಲ್ಲಿ ಕೆಳಗೆ ಒಂದು ಆರ್ಕ್ ಹಾಕ್ತೀವಿ. ಆಮೇಲೆ ಈ ಪಾಯಿಂಟಲ್ಲಿ ಇಟ್ಕೊಂಡು ಈ ಆರ್ಕನ್ನು ಇಲ್ಲಿ ಕಟ್ ಮಾಡ್ತೀವಿ. ಸೇಮ್ ವೇ ಈ ಸೈಡು ಕೂಡ ಕಟ್ ಮಾಡ್ತೀವಿ. ಇದು ಕಟ್ ಆಯಿತು. ನಾವು ವಿ ಆರ್ ಗೋಯಿಂಗ್ ಟು ಜಾಯಿನ್ ದಿಸ್ 2 ಪಾಯಿಂಟ್ಸ್. Join it. Now this has become the bisector of this line. Now we are going to join these 2 points. Before joining these 2 points, what they have given the altitude. Altitude is 4 centimeter. So in scale you are going to measure 4 centimeter. 4 centimeter. Now you are going to cut this altitude to the 4 centimeter. ಇಲ್ಲಿಗೆ 4 centimeter ಬಂತು. ಸೊ ನೇಮ್ ಇಟ್ ಆಸ್ A. ಈ ಪಾಯಿಂಟನ್ನು A. ಸೊ ಈ ಪಾಯಿಂಟಿಂದ ಏನು ಮಾಡಬೇಕೀಗ, ಈ 2 ಪಾಯಿಂಟ್ಸನ್ನು ಜಾಯಿನ್ ಮಾಡಬೇಕು. 1 2. So now what they have given, now we have to construct another triangle whose sides are 1 and 1/2. ಅಂದರೆ ಏನು, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ, ಇದು ಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. 2 1 2 + 1 3 3/2. ಸೊ ಈ 3/2 ಏನಿದೆ ಗ್ರೇಟರ್ ದೆನ್ 1 ಇದೆ. ಸೊ ನಮ್ಮದು ಕಮ್ಮಿಂಗ್ ಟ್ರಯಾಂಗಲ್ ಏನಾಗಿರುತ್ತೆ, ಇನ್ನು ಈ ಟ್ರಯಾಂಗಲ್ಗಿಂತ ಜಾಸ್ತಿ ಬಿಗ್ಗರ್ ಇರುತ್ತೆ. ಸೊ ಅದನ್ನು ಹೇಗೆ ಮಾಡ್ತೀವಿ, ಈ ಫ್ರ್ಯಾಕ್ಷನಲ್ಲಿ ನೋಡಿದಾಗ ಈ ಫ್ರ್ಯಾಕ್ಷನಲ್ಲಿ ಬಿಗ್ಗರ್ ನಂಬರ್ ಯಾವುದು 3. ಸೊ ಇದನ್ನು ಈಗ ನಾವು ಏನು ಮಾಡಬೇಕು, ಒಂದು ಲೈನನ್ನು ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೋತೀವಿ. ಫ್ರಮ್ ಪಾಯಿಂಟ್ B ವಿ ವಿಲ್ ಟೇಕ್ 1 ಕಾಂಪಸ್ ಆ್ಯಂಡ್ ಈಕ್ವಲ್ ಮೆಜರ್ಮೆಂಟ್ ಇದು ಎಷ್ಟು ಕಟ್ಸ್ ಹಾಕಬೇಕು, 3 ಕಟ್ಸ್ ಹಾಕಬೇಕು. ಬಿಕಾಸ್ ಗ್ರೇಟರ್ ನಂಬರ್ ಇಸ್ 3. 1 2 3. ಸೊ ಈಗ ಡಿನಾಮಿನೇಟ್ರಲ್ಲಿ ಯಾವ ನಂಬರ್ ಇದೆ, 2 ನಂಬರ್ ಇದೆ. ಸೊ ಇದು B1 ಆಗುತ್ತೆ, B2 ಆಗುತ್ತೆ, B3 ಆಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಸೊ ಈ B2ಗೆ ಏನು ಮಾಡಬೇಕು, ಈ ಒರಿಜಿನಲ್ ಪಾಯಿಂಟನ್ನು ನಾವೇನು ಮಾಡಬೇಕು, ಜಾಯಿನ್ ಮಾಡಬೇಕು. ಸೊ ಈ B2ಗೆ ಈ ಪಾಯಿಂಟನ್ನು ಜಾಯಿನ್ ಮಾಡ್ತೀವಿ. ಈಗ ಇದಾದಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಡ್ರಾ ದ ಸೇಮ್ ಆ್ಯಂಗಲ್ ದಿಸ್ ಸೈಡ್. ಸೊ ಈ B2 ಪಾಯಿಂಟಿಂದ ಏನು ಮಾಡ್ತೀವಿ ನಾವು, ವಿಲ್ ಟೇಕ್ ಒನ್ ಆ್ಯಂಗಲ್. ಈ ಆ್ಯಂಗಲ್ ತಗೋಬೇಕು ಒಂದು. ಈ ಆರ್ಕನ್ನು ಮತ್ತು ಈ ಪಾಯಿಂಟಲ್ಲಿ B3ಅಲ್ಲಿ ಇಟ್ಕೊಂಡು ಏನು ಮಾಡಬೇಕು, ಕಟ್ ಮಾಡ್ಕೋಬೇಕು. ಸೇಮ್ ನಾವು ಯು ಆರ್ ಗೋಯಿಂಗ್ ಟು ಮೆಷರ್ ದಿಸ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಆ್ಯಂಗಲ್ ಕಟ್ ತೊಗೊಂಡು ಈ ಆರ್ಕನ್ನು ಏನು ಮಾಡಬೇಕು, ಈಗ ಕಟ್ ಮಾಡಬೇಕು. ಇಲ್ಲಿ ಇಟ್ಕೊಂಡು ಕರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಕಟ್. ಸೊ ನೋಡಿ ಇದು ಚಿಕ್ಕದಾಯಿತು, ಅದಕ್ಕೆ ಏನು ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡ್ಕೋತೀವಿ ಸ್ವಲ್ಪ. ಈಗ ಮೀಟಿಂಗ್ ಪಾಯಿಂಟ್ ಬಂತು. ಈ ಮೀಟಿಂಗ್ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ಏನು ಮಾಡಬೇಕು, ಎರಡೂ ಕೂಡ ಸ್ಟ್ರೇಟ್ ಹಾಕಿರಬೇಕು, ಸ್ಕೇಲ್ ಮಧ್ಯದಲ್ಲಿ ಇಟ್ಟಿರಬೇಕು. ಸೊ ಇದೇನು ಮಾಡಬೇಕು, ಈ 2 ಪಾಯಿಂಟ್ಸು ಈ ಸ್ಕೇಲ್ ಮೇಲೆ ಬಂದಿದೆ ನೋಡ್ಕೋಬೇಕು, ಎಷ್ಟು ಬಂದಿದೆ. ಈಗ ಏನು ಮಾಡಬೇಕು, ಒಂದು ಬಿಗ್ ಲೈನ್ ಡ್ರಾ ಮಾಡಬೇಕು. ಆಫ್ಟರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಆರ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದಿಸ್ ಲೈನ್. ಈಗ ಈ ಲೈನ್ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಏನು ಮಾಡಬೇಕು, ಈ ಪಾಯಿಂಟಲ್ಲಿ ಸೇಮ್ ಈ ಆ್ಯಂಗಲ್ ಡ್ರಾ ಮಾಡಬೇಕು. ಈ ಆ್ಯಂಗಲನ್ನು ಇಲ್ಲಿ ಕಟ್ ಮಾಡಬೇಕು. ಮೆಜರ್ ದಿಸ್ ಆ್ಯಂಗಲ್. ಸೇಮ್ ಕಟ್ ಏನು ಮಾಡಬೇಕು, ಈ ಕಟ್ ಹಾಕಬೇಕು ಇಲ್ಲಿಗೆ. ನಾವು ಈ 2 ಪಾಯಿಂಟ್ಸನ್ನು ಏನು ಮಾಡಬೇಕು, ಜಾಯಿನ್ ಮಾಡಬೇಕು. ಒಂದು ಲೈನ್ ಸ್ಕೇಲ್ ಮಧ್ಯದಲ್ಲಿ ಇಟ್ಟಿರಬೇಕು, ಸೈಡಲ್ಲಿ ಇಟ್ಟಿದ್ರೆ ಲೈನ್ ಕರೆಕ್ಟಾಗಿ ಬರೋಲ್ಲ. ನಾವು ಟು ಡ್ರಾ ಒನ್ ಲೈನ್. ಈಗ ಈ A ಇದೆಯಲ್ಲ, ಈ A ಲೈನನ್ನು ಇನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಎಕ್ಸ್ಟೆಂಡ್ ಆಗಿರೋದು ಪಾಯಿಂಟನ್ನು A' ಅಂತ ಬರೀಬೇಕು, ಈ ಎಕ್ಸ್ಟೆಂಡ್ ಆಗಿರೋ ಪಾಯಿಂಟನ್ನು C' ಅಂತ ಬರೀಬೇಕು. ನಾವು ದಿಸ್ ಈಸ್ ದ 1/2 ಟೈಮ್ಸ್ ಬಿಗ್ಗರ್ ಟ್ರಯಾಂಗಲ್. ನಮಗೆ ಒರಿಜಿನಲ್ ಟ್ರಯಾಂಗಲ್ ಯಾವುದು, ನಮಗೆ ಬಂದಿರೋಂಥದ್ದು ಒರಿಜಿನಲ್ ಟ್ರಯಾಂಗಲ್
ವಿಚ್ ಇಟ್ ವಾಸ್ ABC. ABC ಅನ್ನೋದು ಒರಿಜಿನಲ್ ಟ್ರ್ಯಾಂಗಲ್. ನಮ್ಗೆ ಬೇಕಾಗಿರೋದು ರಿಕ್ವೈರ್ಡ್ ಟ್ರ್ಯಾಂಗಲ್ ಯಾವುದು? ರಿಕ್ವೈರ್ಡ್ ಟ್ರ್ಯಾಂಗಲ್ ಈಸ್ A'BC'. Question number 5. Draw a triangle ABC with side BC 6 cm, AB 5 cm and ABC angle 60 degree. Then construct a triangle whose sides are 3/4 of their corresponding sides of ABC. ಈಗ ಈ ಕ್ವಶನ್ ಓದಿದ ತಕ್ಷಣ ಏನು ಮಾಡಬೇಕು? ಫಸ್ಟ್ ನಾವು ಒಂದು ರಫ್ ಫಿಗರನ್ನು ಇಲ್ಲಿ ಡ್ರಾ ಮಾಡ್ಕೋಬೇಕು. ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ ABC. ಒಂದು ಟ್ರಯಾಂಗಲ್ ABC ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಅದರಲ್ಲಿ BC ಎಷ್ಟು ಕೊಟ್ಟಿದ್ದಾರೆ? 6 cm ಕೊಟ್ಟಿದ್ದಾರೆ, AB 5 ಕೊಟ್ಟಿದ್ದಾರೆ ಆ್ಯಂಡ್ ಆ್ಯಂಗಲ್ ABC ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರೀಸ್ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ನೋಡ್ಕೊಂಡು ನಾವೇನು ಮಾಡಬೇಕು? ನಮ್ಗೆ ಬೇಕಾಗಿರುವಂಥದ್ದು ಮೇನ್ ಫಿಗರನ್ನು ನಾವೀಗ ಡ್ರಾ ಮಾಡೋಕ್ಕೆ ಹೋಗ್ತೀವಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಡ್ರಾ ದ ಬೇಸ್. ಬೇಸ್ ಈಸ್ 6 cm. BC 6 cm ಅನ್ನೋದು ಡ್ರಾ ಮಾಡಬೇಕು. ಟೇಕ್ ಅ ಸ್ಕೇಲ್ ಆ್ಯಂಡ್ ಡ್ರಾ 6 cm. BC 6 cm. Now we are going to measure angle 60 degree. 60 degree angle ಅನ್ನು ನಾವು ಇಲ್ಲಿ ಹಾಕಬೇಕು. ಹೇಗೆ? with the help of protector? No, we are not going to use the protector. We are going to use the compass only. So how you are going to draw 60 degree on this? First you are going to draw one semicircle. ಸೆಮಿಸರ್ಕಲ್ ಅನ್ನು ಡ್ರಾ ಮಾಡ್ತೀವಿ ಒಂದು ಪಾಯಿಂಟಲ್ಲಿ. ಈ ಪಾಯಿಂಟಿಂದ ಏನು ಮಾಡ್ತೀವಿ? ಇಲ್ಲಿ ಈ ಸೇಮ್ ಮೆಷರ್ಮೆಂಟ್ ಆಗಿರೋಂಥದ್ದು ಡಿಸ್ಟೆನ್ಸ್ ಸೆಮಿಸರ್ಕಲ್ ಡ್ರಾ ಮಾಡಿದ್ಮೇಲೆ ಈ ಪಾಯಿಂಟಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ? ಇಲ್ಲಿ ಒಂದು ಆರ್ಕ್ ಹಾಕ್ತೀವಿ. ಇಲ್ಲಿ ಆರ್ಕ್ ಹಾಕಿದ್ರೆ 60 ಡಿಗ್ರಿ ಆಗುತ್ತೆ. ಈ ಪಾಯಿಂಟ್ ಮೇಲೆ ಮತ್ತೆ ಆರ್ಕ್ ಹಾಕಿದ್ರೆ ಇಲ್ಲಿ 120 ಡಿಗ್ರಿ ಆಗುತ್ತೆ. ನಮ್ಗೆ ಬೇಕಾಗಿರೋದು 60 ಡಿಗ್ರಿ. ಸೊ ಈ ಆರ್ಕ್ ಮೇಲೆ ನಾವೇನು ಮಾಡ್ತೀವಿ? ಒಂದು ಲೈನನ್ನು ನಾವು ಡ್ರಾ ಮಾಡ್ತೀವಿ. ಈ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಲೈನನ್ನು ವಿ ಆರ್ ಗೋಯಿಂಗ್ ಟು ಡ್ರಾ. ಬಟ್ ದೇ ಹ್ಯಾವ್ ಆಲ್ಸೋ ಗಿವನ್ ದ ಡಿಸ್ಟೆನ್ಸ್ ಆಫ್ ದಿಸ್ AB. ABದು ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ. ಎಷ್ಟು? 5 cm. ಸೊ ನಾವು ವಿ ಆರ್ ಗೋಯಿಂಗ್ ಟು ಮೆಜರ್ 5 cm. 5 cm. ಸೊ ಈ 5 cm ಏನು ಮಾಡ್ತೀವಿ? ಇಲ್ಲಿ ಕಟ್ ಮಾಡ್ತೀವಿ. ನಾವು ಅಗೇನ್ ವಿ ಆರ್ ಗೋಯಿಂಗ್ ಟು ಜಾಯಿನ್ ದಿಸ್ ಪಾಯಿಂಟ್ಸ್. ಇದು ಪಾಯಿಂಟ್ A. ಸೊ ದಿಸ್ ಮೆಜರ್ಮೆಂಟ್ ಈಸ್ 5 cm. ದಿಸ್ ಈಸ್ 60 degrees. ಸೊ ಟು ಕ್ರಾಸ್ ಚೆಕ್ ಯು ಕ್ಯಾನ್ ಯೂಸ್ ದ ಪ್ರೊಟೆಕ್ಟರ್ ಆ್ಯಂಡ್ ಯು ಕ್ಯಾನ್ ಚೆಕ್ ದಿಸ್ ವಿಲ್ ಬಿ 60 degree. So it is 60 degree. Now the main question, the second part of the continuation of this question is, then construct a triangle whose sides are 3/4. 3/4 of the corresponding side. 3/4 is less than 1. ಸೊ ಟ್ರಯಾಂಗಲ್ ನಮಗೆ ಬರೋದು ಏನಾಗಿರುತ್ತೆ? ಸ್ಮಾಲರ್ ದೆನ್ ದಿಸ್ ಟ್ರಯಾಂಗಲ್. ಐ ಮೀನ್ ಇದಕ್ಕಿಂತ ಚಿಕ್ಕದು ಬರುತ್ತೆ ಟ್ರಯಾಂಗಲ್. ಸೊ ಅದಕ್ಕೆ ಹೇಗೆ ಮಾಡಬೇಕು? ಎಷ್ಟು ನಂಬರ್ಸ್ ಇದೆ? 3 and 4. ಬಿಗ್ಗರ್ ನಂಬರ್ ಯಾವುದು? 4. ನಾವೇನು ಮಾಡ್ತೀವಿ? ಇಲ್ಲಿ ಒಂದು ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೋತೀವಿ. ಇಲ್ಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಒನ್ ಲೈನ್ ಫ್ರಮ್ ಪಾಯಿಂಟ್ B ಆ್ಯಂಡ್ ಇಟ್ ಶುಡ್ ಬಿ ಅಕ್ಯೂಟ್. ಇಲ್ಲೇ ಆ್ಯಂಗಲ್ ಅಕ್ಯೂಟ್ ಆಗಿ ಫಾರ್ಮ್ ಮಾಡಬೇಕು. ಲೆಸ್ ದೆನ್ 90 ಡಿಗ್ರಿ ಇರಬೇಕು. ಈಗ 4 ಇರೋಂಥದ್ದು. ಸೊ ಈಗ ಏನು ಮಾಡ್ತೀವಿ? ಈ ಕಾಂಪಸಲ್ಲಿ 4 ಕಟ್ಸನ್ನು ನಾವು ಈ ಆರ್ಕ್ ಮೇಲೆ ಹಾಕೋತೀವಿ. ಈ ಪಾಯಿಂಟಲ್ಲಿ ಇಟ್ಕೊಂಡು 1 2 3 4. So now we are going to name it as B1, B2, B3, B4. ಡಿನಾಮಿನೇಟರಲ್ಲಿ ಯಾವ ನಂಬರ್ ಇದೆ? 4. ಸೊ ಈ B4 ಇಂದ ಈ C ಪಾಯಿಂಟನ್ನು ನಾವು ಏನು ಮಾಡ್ತೀವಿ? ಜಾಯಿನ್ ಮಾಡ್ತೀವಿ. ವಿ ಹ್ಯಾವ್ ಜಾಯಿನ್ ದಿಸ್ ಒನ್. ಈಗ ಈ 3 ಇದೆಯಲ್ಲ, 3ನೂ ಕೂಡ ಏನಾದರೂ ಒಂದು ಕೆಲಸಕ್ಕೆ ಕೊಟ್ಟಿರ್ತಾರೆ. ಸುಮ್ಮನೆ ಹಾಗೆ ಬಿಡಲಿಕ್ಕಿಲ್ಲಲ್ಲ. ಸೊ ಈ 3 ಎಲ್ಲಿದೆ? B3 ಇಲ್ಲಿದೆ. ಸೊ ಈ ಸೇಮ್ ಆ್ಯಂಗಲನ್ನು ಏನು ಮಾಡಬೇಕು? ಇಲ್ಲಿ ಮೆಷರ್ ಮಾಡಬೇಕು. ಸೊ ಏನು ಮಾಡ್ತೀರಾ? ಇಲ್ಲಿ ಒಂದು ಸ್ಮಾಲ್ ಆರ್ಕನ್ನು ಹಾಕೋತೀರಾ. ಈ ಸೇಮ್ ಆರ್ಕನ್ನು ಈ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲಿಂದನೂ ಎಕ್ಸ್ಟೆಂಡ್ ಮಾಡ್ತೀರಾ. ಈಗ ಈ ಆರ್ಕನ್ನು ಕಟ್ ಮಾಡಬೇಕಲ್ಲ. ಸೊ ಈ ಆರ್ಕನ್ನು ಕಟ್ ಮಾಡಬೇಕಲ್ಲೇ ಫಸ್ಟ್ ವಿ ಆರ್ ಗೋಯಿಂಗ್ ಟು ಮೆಷರ್ ದಿಸ್ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸನ್ನು ಈ ಪಾಯಿಂಟಲ್ಲಿ ಇಟ್ಕೊಂಡು ಹೀಗೆ ಕಟ್ ಮಾಡ್ತೀವಿ. ಸೊ ಇದು ಕಟ್ ಆಯಿತು. ನಾವು ಈ 2 ಪಾಯಿಂಟ್ಸಲ್ಲಿ ಏನು ಮಾಡಬೇಕು? ಈ ಜಾಯಿನ್ ಮಾಡಬೇಕು. ಜಾಯಿನ್ ಆಯಿತು. ನಾವು ಅಗೇನ್ ವಿ ಆರ್ ಗೋಯಿಂಗ್ ಟು ಕಟ್ ಅ ಆರ್ಕ್ ಫ್ರಮ್ ಪಾಯಿಂಟ್ C. ಸೇಮ್ ಇಲ್ಲಿ ಆ್ಯಂಗಲ್ ಹಾಕ್ತೀವಿ. ಈ ಪಾಯಿಂಟಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ? ಸೇಮ್ ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ತೀವಿ. ಈಗ ಈ ಆರ್ಕನ್ನು ಕಟ್ ಮಾಡಬೇಕಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಮೆಷರ್ ದಿಸ್ ಆ್ಯಂಗಲ್. ಈ ಆ್ಯಂಗಲ್ ಎಷ್ಟಿದೆ? ಇಷ್ಟಿದೆ. ಸೊ ಈ ಆರ್ಕ್ ಇಲ್ಲಿಗೆ ಕಟ್ ಆಗುತ್ತೆ. ಈಗ ಈ 2 ಪಾಯಿಂಟ್ಸನ್ನು ಜಾಯಿನ್ ಮಾಡ್ತೀವಿ. ಯಾವುದು? ಈ ಪಾಯಿಂಟ್ ಮತ್ತು ಈ ಪಾಯಿಂಟ್. ಸೊ ಇದು ಯಾವ ಸೈಡ್ ಹೋಗ್ತಿದೆ? ಈ ಕಡೆ ಹೋಗ್ತಿದೆ. ಸೊ ಇದು ಈ ಪಾಯಿಂಟ್ A' ಆಗುತ್ತೆ. ಇದು ಈ B ಪಾಯಿಂಟ್ C ಕಡೆ ಹೋಗ್ತಿದೆ. ಸೊ ಇದು C' ಆಗುತ್ತೆ. ಸೊ ದಿಸ್ ಈಸ್ ದ ಟ್ರಯಾಂಗಲ್ ವಿಚ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್. ಸೊ ಒರಿಜಿನಲ್ ಟ್ರಯಾಂಗಲ್ ಯಾವುದು? ABC. ರಿಕ್ವೈರ್ಡ್ ಟ್ರಯಾಂಗಲ್ ನಮಗೆ ಬೇಕಾಗಿರುತ್ತಿದ್ದು ಟ್ರಯಾಂಗಲ್ ಯಾವುದು? ವಿಚ್ ಈಸ್ 3/4. ದಟ್ ಈಸ್ A', B, C'. ಸೊ
This is the triangle.